ಸೂಕ್ಷ್ಮ ಹಂತವನ್ನ ದಾಟಿದೆ ಡ್ರ್ಯಾಗನ್ ಸ್ಪೇಸ್ ಕ್ರಾಫ್ಟ್. ಅಪ್ರೋಚ್ ಹೆಲಿಪಾಯ್ಡ್ನ ದಾಟಿದೆ ಡ್ರ್ಯಾಗನ್ ಫ್ರೀಡಮ್. ಮುಂದಿನ 24 ಗಂಟೆವರೆಗೂ ಮತ್ತೆ ಇದು ಸಿಗುವುದಿಲ್ಲ. ಡ್ರ್ಯಾಗನ್ ಫ್ರೀಡಮ್ ಮ್ಯಾನ್ಯುವಲರಿಂಗ್ ತಪ್ಪಿದ್ರೂ ಸಮಸ್ಯೆ ಇಲ್ಲ. ಇದು ಲ್ಯಾಂಡಿಂಗ್ ಪ್ರೋಸೆಸ್ಗೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಶನ್. ಸ್ಪೇಸ್ನಿಂದ ಭೂಮಿಗೆ ಬಂದಿಳಿಯೋದಕ್ಕೆ ಟೋಟಲ್ 17 ಗಂಟೆಗಳ ಕಾಲ ಸಮಯ ಬೇಕು. ಆದರೆ ಆ 17 ಗಂಟೆಗಳ ಕಾಲ 17 ಗಂಟೆಯಲ್ಲಿ ಕೊನೆಯ 1 ಗಂಟೆ ತುಂಬಾನೇ ಕ್ರೂಷಿಯಲ್ ಅನ್ನೋದು ಎಲ್ರಿಗೂ ಗೊತ್ತಿರುವಂತ ವಿಚಾರನೆ. ಆದರೆ ಈ ಅಪ್ರೋಚ್ ಹೆಲಿಪಾಯ್ಡ್ ಅನ್ನುವಂತಹ ಪಾಯಿಂಟ್ ಏನಿದೆ ಅದರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಜಗದೀಶ್ ನೀಡ್ತಾ ಹೋಗ್ತಾರೆ. ಜಗದೀಶ್, ಏನಿದು ಹಾಗಾದ್ರೆ ಅಪ್ರೋಚ್ ಹೆಲಿಪಾಯ್ಡ್ ಅಂದ್ರೆ? ಸಭಾ ಅಪ್ರೋಚ್ ಹೆಲಿಪಾಯ್ಡ್ ಅನ್ನುವಂಥದ್ದು ಆರಂಭಿಕ ಹಂತಗಳಲ್ಲಿ ಏನಂದ್ರೆ ಈ ISS ಇಂದ ಏನಂದ್ರೆ ಡಾಕಿಂಗ್ ಆಗುತ್ತಲ್ಲ, ಡಾಕಿಂಗ್ ಆಗುವಂತಹ ಸಂದರ್ಭದಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಮತ್ತೆ ಕ್ರೂಷಿಯಲ್ ಇರುವಂತಹ ಸಂದರ್ಭ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ಅಂದ್ರೆ ಆಡು ಭಾಷೆಯಲ್ಲಿ ಹೇಳಬೇಕು ಅಂತಂದ್ರೆ ಯಾವುದೇ ಒಂದು ನಾವು ಸ್ಥಳಕ್ಕೆ ಹೋಗ್ತೀವಿ, ಆ ಸ್ಥಳಕ್ಕೆ ಹೋಗುವಂತಹ ದಾರಿ ನಿಗದಿ ಆಗಿರುತ್ತಲ್ಲ, ಆ ದಾರಿ ನಿಗದಿ ಆಗಿರುವಂತಹ ರೀತಿದೆ ಇಲ್ಲಿ ಸ್ಪೇಸ್ ನಲ್ಲಿ ಅಂತಂದ್ರೆ ಆ ಒಂದು ಬಾಹ್ಯಾಕಾಶಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಒಂದು ದಾರಿನ ನಿಗದಿ ಆಗಿರುತ್ತೆ. ಅಂದ್ರೆ 4x2x2 ಅಂದ್ರೆ ಅಷ್ಟು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮಾತ್ರ ಏನಂದ್ರೆ ಬಾಹ್ಯಾಕಾಶದ ಒಳಗಡೆಗೆ ಈ ಒಂದು ಏನಂದ್ರೆ ಕ್ಯಾಪ್ಸುಲ್ ಹೋಗಬೇಕಾಗುತ್ತೆ. ಆ ಕ್ಯಾಪ್ಸುಲ್ ಹೋಗೋದಕ್ಕೂ ಮತ್ತೆ ಬರೋದಕ್ಕೂ ಇರುವಂತಹ ಏಕೈಕ ದಾರಿ. ಆ ದಾರಿ ಏನಂತಂದ್ರೆ ಪಾಸ್ ಆಗೋದೇ ದೊಡ್ಡ ಮಟ್ಟದಲ್ಲಿ ಚಾಲೆಂಜ್ ಆಗಿರುತ್ತೆ. ಹಾಗಾಗಿ ಇವತ್ತು ಬೆಳಗ್ಗೆ ನಡೆದಿರತಕ್ಕಂತಹ 10:35 ಏನಂದ್ರೆ ಆ ಕ್ಯಾಪ್ಸುಲ್ ಬೇರ್ಪಟ್ಟು ISS ಇಂದ ಬೇರ್ಪಟ್ಟು ಏನಂದ್ರೆ ಭೂಮಿಗೆ ಬರೋದಕ್ಕೆ ಪ್ರಕ್ರಿಯೆ ಶುರು ಆಗುತ್ತಲ್ಲ, ಆ ಪ್ರಕ್ರಿಯೆ ಶುರು ಆಗುವಂತಹ ಹಂತದಲ್ಲಿ ಎಲ್ಲರಿಗೂ ಸಹಿತ ದೊಡ್ಡ ಚಾಲೆಂಜ್ ಅನಿಸಿದ್ದು ಏನಂದ್ರೆ ಈ ಒಂದು ಅಂದ್ರೆ ನಿಗದಿಪಡಿಸಿರ್ತಕ್ಕಂತಹ ಮಾರ್ಗದಲ್ಲೇ ಈ ಒಂದು ಬಾಹ್ಯಾಕಾಶದಿಂದ ಆ ಕ್ಯಾಪ್ಸುಲ್ ಬರುವಂತಹ ಸಂದರ್ಭದಲ್ಲಿ ಅಲ್ಲೇನಾದ್ರೂ ತೊಂದರೆ ಆಗುತ್ತಾ ಅನ್ನುವಂತಹ ಬಹಳಷ್ಟು ಆತಂಕ ಇತ್ತು. ಆದರೆ ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಆತಂಕ ಇಲ್ಲ. ಯಾಕಂದ್ರೆ ಆ ಒಂದು ಹಂತವನ್ನ ದಾಟಿ ಈಗಾಗಲೇ ಭೂಮಿಯತ್ತ ಆ ಒಂದು ಅಂದ್ರೆ ಕ್ಯಾಪ್ಸುಲ್ ಏನಂದ್ರೆ ಎಂಟ್ರಿಯನ್ನ ಕೊಟ್ಟಿದೆ. ಹಾಗಾಗಿ ಮುಂದಿನ 24 ಗಂಟೆಗಳ ಕಾಲಕ್ಕೂ ಸಹಿತ ಯಾವುದೇ ಕಾರಣಕ್ಕೂ ತೊಂದರೆ ಆಗೋದಿಲ್ಲ. ಕಾರಣ ಏನು ಅಂತಂದ್ರೆ 24 ಗಂಟೆಗಳವರೆಗೆ ಯಾವುದೇ ಕಾರಣಕ್ಕೂ ಸಹಿತ ಮತ್ತೊಂದು ಸಾರಿ ಈ ರೀತಿಯಾದಂತಹ ಏನಂದ್ರೆ ಚಾಲೆಂಜಸ್ಗಳು ಕಣ್ಣು ಮುಂದ್ಗಡೆ ಸಿಗೋದಿಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ತೊಂದರೆ ಆಗೋದಿಲ್ಲ. ಈಗ ನೇರವಾಗಿ ಒಂದು ವೇಳೆ ಏನಾದರೂ ಮ್ಯಾನ್ಯುವಲ್ಲಿ ಏನಾದರೂ ಪ್ರಾಬ್ಲಮ್ಗಳಾದರೂ ಸಹಿತ ಏನಂದ್ರೆ ಟೆಕ್ನಿಕಲಿ ಏನಾದರೂ ಪ್ರಾಬ್ಲಮ್ಗಳಾದರೂ ಸಹಿತ ಯಾವುದೇ ಕಾರಣಕ್ಕೂ ಸಹಿತ ಅಲ್ಲಿ ತೊಂದರೆ ಆಗೋದಿಲ್ಲ. ನೇರವಾಗಿ ಭೂಮಿಗೆ ಬರೋದಕ್ಕೆ ಅವಕಾಶ ಸಿಗುತ್ತೆ. ಮತ್ತೆ ಆ ಮೂಲಕವಾಗಿ ಮೊದಲ ಹಂತದ ದೊಡ್ಡ ಮಟ್ಟದ ಚಾಲೆಂಜ್ ಈಗಾಗಲೇ ಫೇಸ್ ಮಾಡಿರೋ ಹಾಗೆ ಅಲ್ಲಿ ಯಾವುದೇ ಕಾರಣಕ್ಕೂ ತೊಂದರೆ ಆಗಿರಲಿಲ್ಲ. ಮತ್ತೆ ಮುಂದಿನ 17 ಗಂಟೆಗಳ ಕಾಲ ನಿರಂತರವಾಗಿ ಈಗ 28,000 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಂಟೆಗೆ ಸ್ಪೀಡಲ್ಲಿ ಅಂತಂದ್ರೆ ಈಗಾಗಲೇ ಭೂಮಿಯತ್ತ ಪಯಣವನ್ನು ಬೆಳೆಸಿರುವಂಥದ್ದು. ಅದರ ಜೊತೆಗೆ ಮುಂದಿನ ಏನಂದ್ರೆ 16 ಗಂಟೆಗಳ ಕಾಲ ಇದೇ ರೀತಿಯಾದಂತಹ ಏನಂತಂದ್ರೆ ವೇಗ ಇರುತ್ತೆ. ಅದಾದ ಮೇಲೆ ಕೊನೆಯ 56 ನಿಮಿಷಗಳೇನಿದೆ ಅಲ್ಲಿ ಏನಂತಂದ್ರೆ ವೇಗವನ್ನು ತಗ್ಗಿಸುವಂತಹ ಕೆಲಸವನ್ನ ಮಾಡ್ತಾರೆ. ಆ ವೇಗವನ್ನು ತಗ್ಗಿಸುವಂತಹ ಸಂದರ್ಭದಲ್ಲೂ ಸಹಿತ ಕೊನೆಯ 4 ನಿಮಿಷಗಳು ಮತ್ತಷ್ಟು ಇಂಪಾರ್ಟೆಂಟ್ಗಳಾಗಿರುತ್ತೆ. ಹಾಗಾಗಿ ಈಗ ಇರುವಂತಹ ಚಾಲೆಂಜಸ್ಗಳಿಗೆ ಯಾವುದೇ ಕಾರಣಕ್ಕೂ ಸಹಿತ ಏನಂದ್ರೆ ತೊಂದರೆಗಳಿಲ್ಲ, ಎಲ್ಲವೂ ಸಹಿತ ಸೇಫ್ ಆಗಿ ಬರ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇರುವಂಥದ್ದು. ಸಭಾ, ಥ್ಯಾಂಕ್ ಯು ಜಗದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.